ನಮಸ್ಕಾರ. ನೀವು ಏನಾದರೂ ಹೊಸದನ್ನು ಮಾಡಲು ಹೊರಟಾಗ ಜಗತ್ತು ಮೊದಲು ನಿಮ್ಮನ್ನು ನೋಡಿ ನಗುತ್ತದೆ, ಆಮೇಲೆ ವ್ಯಂಗ್ಯ ಮಾಡುತ್ತದೆ. ನಿನಗಿದು ಸಾಧ್ಯವಿಲ್ಲ, ಇದು ನಿನ್ನ ಯೋಗ್ಯತೆಯಲ್ಲ ಎಂಬ ಮಾತುಗಳು ನಿಮ್ಮ ಕಿವಿಗೆ ಬೀಳುತ್ತಿವೆಯೇ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ನಿಮ್ಮನ್ನು ಅಪಹಾಸ್ಯ ಮಾಡುವವರ ಮಾತುಗಳು ನಿಮ್ಮ ಕಿವಿಗೆ ಬೀಳಲಿ, ಆದರೆ ಅವು ನಿಮ್ಮ ಮನಸ್ಸನ್ನು ಮುಟ್ಟದಿರಲಿ. ಟೀಕೆ ಮಾಡುವವರ ಮಾತುಗಳಿಗೆ ನೀವು ಕಿರಿಕಿರಿ ಮಾಡಿಕೊಂಡರೆ ಅವರು ಗೆದ್ದಂತೆ. ಅದೇ ಟೀಕೆಗಳನ್ನು ನೀವು ಮೌನವಾಗಿ ನುಂಗಿದರೆ ನೀವು ಗೆದ್ದಂತೆ. ಇಂದು ನಾವು ಟೀಕೆಗಳನ್ನು ಮೆಟ್ಟಿ ನಿಲ್ಲುವ ಚಾಣಕ್ಯ ತಂತ್ರದ ಬಗ್ಗೆ ತಿಳಿಯೋಣ. 1. ಚಾಣಕ್ಯರ ಮೇಲೆ ನಡೆದ ಆ ಅತಿದೊಡ್ಡ ವ್ಯಂಗ್ಯ, ದ ಹಿಸ್ಟಾರಿಕಲ್ ವಾವ್. ಚಾಣಕ್ಯರ ಮೊದಲ ಪಾಠ, ಸೇಡನ್ನು ತೀರಿಸಿಕೊಳ್ಳುವುದು ಹೊಡೆದಾಟದಿಂದಲ್ಲ, ಗೆಲುವಿನಿಂದ. ಮಗಧರ ರಾಜ ಧನನಂದನು ಚಾಣಕ್ಯರ ರೂಪವನ್ನು ನೋಡಿ ತುಂಬಿದ ಸಭೆಯಲ್ಲಿ ವ್ಯಂಗ್ಯವಾಡಿದಾಗ ಚಾಣಕ್ಯರು ಅಲ್ಲಿ ಜಗಳವಾಡಲಿಲ್ಲ ಅಥವಾ ಕಣ್ಣೀರಿಡಲಿಲ್ಲ. ಬದಲಿಗೆ ಅವರು ತಮ್ಮ ಶಿಖೆಯನ್ನು, ಜುಟ್ಟನ್ನು ಬಿಚ್ಚಿ ಒಂದು ಪ್ರತಿಜ್ಞೆ ಮಾಡಿದರು, ಈ ನಂದವಂಶವನ್ನು ನಾಶ ಮಾಡುವವರೆಗೂ ನಾನು ಶಿಖೆಯನ್ನು ಕಟ್ಟುವುದಿಲ್ಲ. ವ್ಯಂಗ್ಯ ಮಾಡಿದವನಿಗೆ ಅರಮನೆಯಲ್ಲಿ ಉತ್ತರ ನೀಡುವ ಬದಲು ಯುದ್ಧಭೂಮಿಯಲ್ಲಿ ಸಾಮ್ರಾಜ್ಯವನ್ನು ಕಿತ್ತುಕೊಂಡು ಉತ್ತರ ನೀಡಿದರು. ಟೀಕೆಗಳಿಗೆ ಮಾತಿನಿಂದ ಉತ್ತರಿಸಬೇಡಿ, ನಿಮ್ಮ ಯಶಸ್ಸಿನ ಅಬ್ಬರ ಅವರಿಗೆ ಕೇಳಿಸುವಂತಿರಲಿ. 2. ಟೀಕೆ ಮಾಡುವವರ ಮನಸ್ಥಿತಿ, ಸೈಕಾಲಜಿ ಆಫ್ ಅ ಮಾಕರ್. ಚಾಣಕ್ಯರು ಹೇಳುತ್ತಾರೆ, ಯಾರು ತಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸಲಿಲ್ಲವೋ ಅವರು ಇತರರ ಕಾಲನ್ನು ಎಳೆಯುವುದರಲ್ಲಿ ನಿರತರಾಗಿರುತ್ತಾರೆ. ವ್ಯಂಗ್ಯ ಮಾಡುವವನು ವಾಸ್ತವವಾಗಿ ನಿಮ್ಮ ಬಗ್ಗೆ ಹೆದರುತ್ತಿರುತ್ತಾನೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಅವನಲ್ಲಿರುವ ಅಸುರಕ್ಷಿತತೆ, ಇನ್ಸೆಕ್ಯೂರಿಟಿ ಟೀಕೆಯ ರೂಪದಲ್ಲಿ ಹೊರಬರುತ್ತದೆ. ಚಾಣಕ್ಯನ ಪ್ರಕಾರ ಸಿಂಹವು ನಡೆಯುವಾಗ ನಾಯಿಗಳು ಬೊಗಳುತ್ತವೆ, ಆದರೆ ಸಿಂಹವು ತಿರುಗಿ ನೋಡುವುದಿಲ್ಲ. ನೀವು ತಿರುಗಿ ನೋಡಿದರೆ ನಿಮ್ಮ ವೇಗ ಕಡಿಮೆಯಾಗುತ್ತದೆ. ಟೀಕೆಗಳನ್ನು ಆಶೀರ್ವಾದವೆಂದು ಭಾವಿಸಿ, ಏಕೆಂದರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಎಂದೇ ಅದರ ಅರ್ಥ. 3. ಟೀಕೆಯನ್ನು ಇಂಧನವಾಗಿಸಿಕೊಳ್ಳಿ, ಕನ್ವರ್ಟ್ ಟಾಂಟ್ ಟು ಎನರ್ಜಿ. ಚಾಣಕ್ಯನ ಪ್ರಕಾರ ನಕಾರಾತ್ಮಕ ಶಕ್ತಿಯನ್ನು ಸಕಾರಾತ್ಮಕ ಕೆಲಸಕ್ಕೆ ಬಳಸಿ. ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ ಆ ಸಿಟ್ಟನ್ನು ಜಗಳವಾಡಲು ಬಳಸಬೇಡಿ, ಬದಲಿಗೆ ಆ ಸಿಟ್ಟನ್ನು ನಿಮ್ಮ ಕೆಲಸದ ಮೇಲೆ ಸುರಿಯಿರಿ. ದಿನಕ್ಕೆ 8 ಗಂಟೆ ಕೆಲಸ ಮಾಡುವ ನೀವು ಟೀಕೆ ಕೇಳಿದ ನಂತರ 12 ಗಂಟೆ ಕೆಲಸ ಮಾಡುವ ಹಠ ಬೆಳೆಸಿಕೊಳ್ಳಿ. ನಿಮ್ಮ ಯಶಸ್ಸಿನ ಸೌಧವು ಜನರು ನಿಮ್ಮ ಮೇಲೆ ಎಸೆದ ಕಲ್ಲುಗಳಿಂದಲೇ ನಿರ್ಮಾಣವಾಗಲಿ. ನೆನಪಿಡಿ, ಸಮಾಜವು ಕೇವಲ ಫಲ ಕೊಡುವ ಮರಕ್ಕೆ ಮಾತ್ರ ಕಲ್ಲೆಸೆಯುತ್ತದೆ, ಒಣಗಿದ ಮರಕ್ಕಲ್ಲ. ವ್ಯಂಗ್ಯ ಮಾಡುವವರ ಬಾಯಿ ಮುಚ್ಚಿಸಲು ನೀವು ಮಾತಾಡಬೇಡಿ, ನಿಮ್ಮ ಕಾಲವು ಮಾತನಾಡಲಿ. ಪ್ರತಿ ಟೀಕೆಯು ನಿಮ್ಮ ಜಯಕ್ಕೆ ಮೆಟ್ಟಿಲಾಗಲಿ. ನಿಮ್ಮನ್ನು ಯಾರಾದರೂ ಟೀಕಿಸಿದಾಗ ನೀವದನ್ನು ಹೇಗೆ ಎದುರಿಸುತ್ತೀರಿ? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಟೀಕೆಗಳಿಂದ ಬೇಸತ್ತು ಸೋಲುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಸ್ಫೂರ್ತಿಯಾಗಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ವೀರನಂತೆ ಬದುಕಿ, ಇದು ನಿಮ್ಮ ಚಾಣಕ್ಯ.